ಎಸ್ಸಿಟಿ ರವಿ ಮೇಲೆ ಹಲ್ಲೆ ಯತ್ನ ಮತ್ತು ಬಂಧನಕ್ಕೆ ಖಂಡನೆ ವ್ಯಕ್ತವಾಗ್ತಾ ಇದೆ. ಬೆಳಗಾವಿ ಚಲೋಗೆ ಚಿಂತನೆಯನ್ನ ನಡೆಸಿದೆ ರಾಜ್ಯ ಬಿಜೆಪಿ. ಕಾಂಗ್ರೆಸ್ನ ಬಳ್ಳಾರಿ ಚಲೋ ಮಾದರಿಯಲ್ಲೇ ಈಗ ಬಿಜೆಪಿ ಕೂಡ ತಯಾರಿಯನ್ನ ಮಾಡಿಕೊಂಡಿದೆ. ಬೆಳಗಾವಿ ಚಲೋ ಬಗ್ಗೆ ಪಕ್ಷದಲ್ಲಿ ಆಂತರಿಕವಾಗಿ ಚರ್ಚೆ ಆಗ್ತಾ ಇದೆ. ಈ ಹಿಂದೆ ವಿಧಾನಸಭೆಯಲ್ಲಾದಂತಹ ಗಲಾಟೆಗೆ ಕೈ ಬಳ್ಳಾರಿ ಚಲೋ ಏರ್ಪಟ್ಟಿತ್ತು. ಅದೇ ಮಾದರಿಯಲ್ಲಿ ಈಗ ಬಿಜೆಪಿ ಕೂಡ ಪ್ಲಾನ್ ಮಾಡ್ತಾ ಇದೆ. ಬೆಳಗಾವಿ ಅಧಿವೇಶನದಲ್ಲಿ ಆದ ಒಂದು ವಿಚಾರವನ್ನು ತೆಗೆದುಕೊಂಡು ನಮ್ಮ ಸದಸ್ಯರೇ ಆಗಿರ್ತಕ್ಕಂಥ ಪಕ್ಷದ ನಾಯಕರು ಆಗಿರ್ತಕ್ಕಂಥ ಸಿ.ಟಿ. ರವಿಯವರ ವಿರುದ್ಧ ಒಂದು ಸೇಡಿನ ರಾಜಕಾರಣವನ್ನು ಕಾಂಗ್ರೆಸ್ ಪಕ್ಷ ಮಾಡಿದ್ದು ಇವತ್ತು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ. ಈ ಕಾಂಗ್ರೆಸ್ಸು ಇಂಥ ಕೆಟ್ಟ ಪರಂಪರೆ ಸಂಸ್ಕೃತಿಗೆ ಇವತ್ತು ಹೆಸರಾಗಿದೆ. ನಾನು ಈ ಕಾರಣದಿಂದ ನಮ್ಮ ಪಕ್ಷದ ಮುಖಂಡರುಗಳು ಕೂಡ ಯಾವ ರೀತಿ ಇವರು ಬಳ್ಳಾರಿ ಚಲೋ ಕಾರ್ಯಕ್ರಮ ಮಾಡಿದ್ರಲ್ಲ, ಆ ರೀತಿ ಇಲ್ಲಿ ಕೂಡ ಬೆಳಗಾಂ ಚಲೋ ಕಾರ್ಯಕ್ರಮ ಮಾಡಬೇಕು. ಇವರ ದುಂಡಾವರ್ತಿಯನ್ನು, ಇವರ ಅಹಂಕಾರವನ್ನು ಜನರಿಗೆ ತೋರಿಸ್ಕೊಡ್ಬೇಕು ಅನ್ನೋ ಉದ್ದೇಶಕ್ಕೆ ಮಾಡಬೇಕು ಅನ್ನೋ ಒಂದು ಚಿಂತನೆಯನ್ನು ಮುಖಂಡರುಗಳು ಈಗಾಗಲೇ ಚರ್ಚೆಗೆ ಇಲ್ಲಿ ಇದೆ. ಆದರೆ ಅದಕ್ಕೆ ಅಧ್ಯಕ್ಷರು ಮತ್ತು ಮುಖಂಡರೆಲ್ಲರೂ ಸೇರಿ ಅದನ್ನು ತೀರ್ಮಾನ ಮಾಡಬೇಕಾಗಿದೆ. ಆ ರೀತಿ ಏನಾದರೂ ಮಾಡಿದರೆ ನಾವು ಅದನ್ನು ದೊಡ್ಡ ಮಟ್ಟದಲ್ಲೇ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಇವರ ಉದ್ದಟತನಕ್ಕೆ, ಇವರ ದುರಾಡಳಿತಕ್ಕೆ, ಇವರ ಭ್ರಷ್ಟಾಚಾರಕ್ಕೆ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮುಖಂಡರೆಲ್ಲರೂ ಒಡಗೂಡಿ ಕಾರ್ಯಕರ್ತರು ಸೇರಿ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಬೆಳಗಾವಿ ಕಿರಣ್ ಗಮನಿಸ್ತಾ ಇರೋ ಹಾಗೆ ಸಿ.ಟಿ. ರವಿ ಅವರನ್ನ ನಡೆಸ್ಕೊಂಡಿರೋ ಬಗ್ಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇರೋದು. ಈ ಕಡೆ ಬೆಳಗಾವಿ ಚಲೋ ಕೂಡ ಪ್ಲಾನ್ ನಡೀತಾ ಇದೆ. ಈ ಬಗ್ಗೆ ಏನೆಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಬಿಜೆಪಿ? ಕಿರಣ್, ಮಧು, ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿ.ಟಿ. ರವಿ ವಿರುದ್ಧ ಕೊಟ್ಟಂತಹ ದೂರಿನಲ್ಲಿ ಎಷ್ಟು ಪ್ರಮಾಣದಲ್ಲಿ, ಎಷ್ಟು ವೇಗವಾಗಿ ಆಕ್ಷನ್ಗಳಾಯಿತೋ, ಎಷ್ಟು ಪ್ರಮಾಣದಲ್ಲಿ ಎಫ್ಐಆರ್ ದಾಖಲಾಯಿತೋ, ಅಷ್ಟೇ ಪ್ರಮಾಣದಲ್ಲಿ ಸಿ.ಟಿ. ರವಿ ದಾಖಲಿಸಿದಂತಹ ದೂರಿನ ವಿಚಾರದಲ್ಲಿ ಆಗಿಲ್ಲ ಅನ್ನುವಂಥದ್ದು ಸಿ.ಟಿ. ರವಿ ಮತ್ತು ಬಿಜೆಪಿ ಆರೋಪ. ಹೀಗಾಗಿ ಸಿ.ಟಿ. ರವಿ ಮತ್ತು ಬಿಜೆಪಿ ನಾಯಕರು ಒಂದು ಚಿಂತನೆಯನ್ನ ಮಾಡಿದ್ರು, ಚರ್ಚೆಯನ್ನ ಮಾಡಿದ್ರು. ಯಾವ ರೀತಿ ಬಳ್ಳಾರಿಗೆ ಸಂಬಂಧಪಟ್ಟಂತೆ ಬಳ್ಳಾರಿಗೆ ಕಾಂಗ್ರೆಸ್ ಚಲೋವನ್ನ ಮಾಡಿತ್ತು ಅಂದ್ರೆ 2011ರಲ್ಲಿ ವಿಧಾನಸಭೆಯಲ್ಲಿ ಆದಂತಹ ಗಲಾಟೆಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಬಳ್ಳಾರಿ ಚಲೋ ಆಯಿತು. ಅದೇ ರೀತಿ ನಾವು ಕೂಡ ಬೆಳಗಾವಿ ಚಲವನ್ನ ಮಾಡಬೇಕನ್ನುವಂತ ನಿಟ್ಟಿನಲ್ಲೂ ಕೂಡ ಬಿಜೆಪಿ ಮಟ್ಟದಲ್ಲಿ ಒಂದಷ್ಟು ಚರ್ಚೆಗಳು ನಡೆದಿತ್ತು. ಯಾಕಂದ್ರೆ ಇನ್ನೂ ಕೂಡ ಸಿ.ಟಿ. ರವಿ ದೂರಿನ ವಿಚಾರದಲ್ಲಿ ಎಫ್ಐಆರ್ ದಾಖಲಾಗಿಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ ಈ ಚಿಂತನೆಯನ್ನ ಬಿಜೆಪಿ ಮಾಡಿತ್ತು. ಸ್ವತಃ ಸಿ.ಟಿ. ರವಿ ಕೂಡ ಈ ವಿಚಾರವನ್ನ ಹೇಳಿದ್ರು. ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕೂಡ ಬೆಳಗಾವಿ ಚಲೋ ಹಮ್ಮಿಕೊಳ್ಳುವ ವಿಚಾರದಲ್ಲಿ ನಾವು ಚರ್ಚೆಯನ್ನು ಮಾಡಿದ್ದೇವೆ ಅನ್ನುವಂತ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಇದೀಗ ಹಿರೇಬೇಗೌಡಿ ಪೊಲೀಸ್ ಠಾಣೆಯಲ್ಲಿ ಅಪರಿಚಿತ ವ್ಯಕ್ತಿಗಳ ಮೇಲೆ ಸುಮೋಟೋ ಕೇಸನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಹಾಗಾಗಿ ಬಿಜೆಪಿ ಈಗ ಆ ಒಂದು ಪರ್ಟಿಕ್ಯುಲರ್ ಆಗಿ ದೂರು ದಾಖಲಾಗಿಲ್ಲ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಚಲವನ್ನ ಮಾಡ್ತಾರೋ ಅಥವಾ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಹಲ್ಲೆ ಯತ್ನ ಮಾಡಿದನ್ನ ಖಂಡಿಸಿ ಬಿಜೆಪಿ ಬೆಳಗಾವಿ ಚಲವನ್ನ ಮಾಡುತ್ತಾ ಅನ್ನುವಂಥದ್ದನ್ನು ಕೂಡ ಈಗ ನಾವು ಕಾದ್ ನೋಡಬೇಕಾಗಿದೆ. ಯಾಕಂದ್ರೆ ಎಫ್ಐಆರ್ ದಾಖಲಾಗಿಲ್ಲ ಅನ್ನುವಂಥ ವಿಚಾರದಲ್ಲಿ ನಾವು ಬೆಳಗಾವಿ ಚಲೋ ಮಾಡಬೇಕನ್ನುವಂತ ಒಂದು ಚಿಂತನೆಯನ್ನ ಬಿಜೆಪಿ ನಾಯಕರು ಮಾಡಿದ್ರು. ಆದ್ರೆ ಇದೀಗ ಎಫ್ಐಆರ್ ದಾಖಲಾಗಿದೆ. ಹೀಗಾಗಿ ಈಗ ಬಿಜೆಪಿ ಬೆಳಗಾವಿ ಚಲವನ್ನ ಮಾಡುತ್ತೋ ಇಲ್ವಾ ಅನ್ನುವಂಥದ್ದನ್ನು ಕೂಡ ನೋಡಬೇಕು. ಮತ್ತೊಂದು ಕಡೆಯಲ್ಲಿ ಬಿಜೆಪಿ ಶಕ್ತಿ ಪ್ರದರ್ಶನವನ್ನ ಮಾಡಬೇಕು ಬೆಳಗಾವಿಯಲ್ಲಿ ಅನ್ನುವಂಥ ಚಿಂತನೆ ಕೂಡ ಬಿಜೆಪಿಲಿ ಇದೆ. ಹಾಗಾಗಿ ಎಫ್ಐಆರ್ ದಾಖಲಾದ ಹೊರತಾಗಿಯೂ ಕೂಡ ನಾವು ಬೆಳಗಾವಿ ಚಲವನ್ನು ನಡೆಸಬೇಕು ಅನ್ನುವಂಥ ಚರ್ಚೆ ಕೂಡ ಬಿಜೆಪಿಲಿದೆ. ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಮತ್ತು ವಿಧಾನ ಪರಿಷತ್ ವಿಪಕ್ಷ ನಾಯಕ ಮತ್ತು ವಿಧಾನಸಭೆ ವಿಪಕ್ಷ ನಾಯಕರು ಎಲ್ಲರೂ ಕೂಡ ಚರ್ಚೆಯನ್ನು ನಡೆಸಿ ಈ ಬಗ್ಗೆ ಒಂದು ಸ್ಪಷ್ಟವಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಆದರೆ ಶಾಸಕ ಸಿ.ಟಿ. ರವಿ ಅವರಿಗೆ ಈ ಬೆಳಗಾವಿ ಚಲೋ ನಡೆಸಬೇಕು ಅನ್ನುವಂತಹ ಸದ್ಯದ ಒಂದು ಲೆಕ್ಕಾಚಾರದಲ್ಲಿ ಅವರಿದ್ದಾರೆ. ಬಿಜೆಪಿ ಪಕ್ಷದ ನಾಯಕರ ಜೊತೆ ಕೂಡ ಚರ್ಚೆಯನ್ನು ಮಾಡುವಂತಹ ತೀರ್ಮಾನವನ್ನು ಅವರು ಮಾಡಿಕೊಂಡಿದ್ದಾರೆ. ಮಧು. ಓಕೆ ಕಿರಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.